ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ಟ್ರೆಂಡಿಂಗ್ ಅಂಡ್ ಹಾಟ್ ಇನ್ಫಾರ್ಮೇಶನ್ ಏನು ಅಂದರೆ ಎಲೆಕ್ಟ್ರಿಕಲ್ ಬಾಂಡ್ ಸ್ಕೀಮ್. ಸೊ ಈ ಸ್ಕೀಮ್ ಬಗ್ಗೆ ಮುಂದೆನೇ ನಿಮಗೆ ಗೊತ್ತು ಅಂದರೆ ನಮ್ಮ ಕಮೆಂಟ್ಸಲ್ಲಿ ನಮಗೆ ತಿಳಿಸಿ. ಸೊ ಅದಕ್ಕೆ ಮುಂಚೆ ನಾನು ಹೇಳೋ ಇನ್ಫಾರ್ಮೇಷನ್ನ ಕೇಳಿ. ಸೊ ಎಲೆಕ್ಟ್ರಿಕಲ್ ಬಾಂಡ್ ಸ್ಕೀಮ್ ಏನು ಅಂದರೆ ಸಮ್ ಕಂಪನೀಸು ಸಮ್ ಪಾರ್ಟೀಸ್ ಎಲೆಕ್ಷನ್ಗೋಸ್ಕರ ಸಮ್ ಪಾರ್ಟೀಸ್ಗೋಸ್ಕರ ಸಮ್ ಅಮೌಂಟ್ನ ಬಂದು ಡೊನೇಟ್ ಮಾಡ್ತಾರೆ. ಅದೇ ಈ ಸ್ಕೀಮಲ್ಲಿರೋ ಒಂದು ಅಪ್ಡೇಟ್. ಮತ್ತು ಇನ್ನೊಂದೇನು ಅಂದರೆ ಈ ಸ್ಕೀಮಲ್ಲಿ ಈ ತರ ಡೊನೇಷನ್ ಮಾಡೋದ್ರಲ್ಲಿ ಒಂದು ಪ್ಯಾಟರ್ನ್ ಇವ್ರು ಫಾಲೋ ಮಾಡ್ತಿದ್ದಾರೆ. ಟಾಪ್ 3 ಪಾರ್ಟೀಸ್ ಯಾವುದು ಮತ್ತೆ ಈ ಪಾರ್ಟೀಸ್ಗೆ ಯಾವ ಕಂಪನಿ ಸಪೋರ್ಟ್ ಮಾಡಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಎಲೆಕ್ಟ್ರಿಕಲ್ ಬಾಂಡ್ ಸ್ಕೀಮ್ ಇದು 2018 ಬಂದಿದೆ. ಈ ಸ್ಕೀಮ್ ಮೂಲಕ ಏನ್ ನಮ್ಗೆ ಯೂಸ್ ಅಂದ್ರೆ ನಮ್ಗೇನು ಯೂಸ್ ಇಲ್ಲ, ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಪಾರ್ಟೀಸ್ಗೆ ಇದು ಯೂಸ್ ಇದೆ. ಯಾಕಂದ್ರೆ ಈ ಸ್ಕೀಮ್ ಅಲ್ಲಿ ಡೊನೇಷನ್ ಅನ್ನೋ ವರ್ಡ್ ಇದೆ. ಡೊನೇಷನ್ ಅಂದ್ರೆ ಎಲೆಕ್ಷನ್ಗೋಸ್ಕರ ಸಮ್ ಕಂಪನೀಸ್ ಬಂದು ಈ ಪಾರ್ಟಿಗೆ ಅವ್ರಿಗೆ ಇಷ್ಟವಾದಂತ ಪಾರ್ಟೀಸ್ಗೆ ಸಮ್ ಅಮೌಂಟ್ನ ಬಂದು ಡೊನೇಟ್ ಮಾಡ್ಬೋದು ಈ ಸ್ಕೀಮ್ ಮೂಲಕ. ಯಾವ ಪಾರ್ಟೀಸ್ ಎಷ್ಟು ತಗೊಂಡಿರ್ತಾರೆ, ಯಾವ ಕಂಪನಿ ಎಷ್ಟು ಕೊಟ್ಟಿರ್ತಾರೆ. ಕಂಪನೀಸ್ ಅಂದ್ರೆ ನಾರ್ಮಲ್ ಆಗಿ ಈ ಕಂಪನಿನ ಕೊಡಬೇಕು, ಈ ಕಂಪನಿನೇ ಕೊಡಬೇಕು ಅಂತೆಲ್ಲ ಏನು ಇಲ್ಲ. ಇವಾಗ ಮೆಡಿಕಲ್ ಬೇಸ್ಡ್ ಸಮ್ ಕಂಪನೀಸ್ ಇರುತ್ತೆ, ಟಾಟಾ ವೆಹಿಕಲ್ ಬೇಸ್ಡ್ ಕಂಪನೀಸ್ ಇರುತ್ತೆ, ಟಾಟಾ ಮತ್ತೆ ಸ್ಪೋರ್ಟ್ಸ್ ಬೇಸ್ಡ್ ಕಂಪನೀಸ್ ಇರುತ್ತೆ. ಸೊ ಈ ಕಂಪನೀಸ್ ಎಲ್ಲ ಈ ಕಂಪನೀಸ್ ಟಾಪ್ 10 ಟಾಪ್ ಅಲ್ಲಿರೋ ಕಂಪನೀಸೇ ಬಿಸ್ನೆಸ್ ಮ್ಯಾನ್ಸೇ ಕೊಡ್ಬೇಕಂದ್ರೆ ಆ ಥರ ಎಲ್ಲ ಏನಿಲ್ಲ, ಎಲ್ಲ ಕಂಪನೀಸು ಕೊಡ್ಬೋದು. ಸೊ BJPಗೆ ಯಾವ ಕಂಪನಿ ಸಪೋರ್ಟ್ ಮಾಡ್ತಿದೆ, ಕಾಂಗ್ರೆಸ್ಗೆ ಯಾವ ಕಂಪನಿ ಸಪೋರ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಈ ಸ್ಕೀಮ್ ಅಲ್ಲಿ ಏನ್ ರಿಸ್ಟ್ರಿಕ್ಷನ್ ಅಂದ್ರೆ ಮುಂದೆ ಯಾವ್ದು ರಿಸ್ಟ್ರಿಕ್ಷನ್ ಇತ್ತು, ಇವಾಗ ಏನ್ ಚೇಂಜಸ್ ಇದೆ ಅಂದ್ರೆ ಮುಂದೆ ಏನಂದ್ರೆ ಈ ಕಂಪನಿ ಇಷ್ಟು ಅಮೌಂಟು ಈ ಪಾರ್ಟಿಗೆ ಕೊಡ್ತಾರೆ ಅನ್ನೋ ಡೇಟಾ ಬಂದು ಈಚೆ ಬಿಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಈ ಸ್ಕೀಮ್ ಅಲ್ಲಿ ಇತ್ತು. ಮತ್ತೆ ಇವಾಗ ಏನ್ ಅಪ್ಡೇಟ್ ತಂದಿದ್ದಾರೆ ಅಂದ್ರೆ ಕೋರ್ಟ್ ಅಲ್ಲಿ ಇದು ಕೇಸ್ ನಡೀತಿದೆ. ಅವಾಗ ನಡೆದಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ತರ ಇನ್ಫಾರ್ಮೇಶನ್ ಕೊಡ್ದಿರಿರೋದು ಅನ್ಫೇರ್ ಆಗಿದೆ, ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಡೊನೇಷನ್ ತಾನೆ. ಸೊ ಡೊನೇಷನ್ ಎಷ್ಟು ಕೊಡ್ತಿದ್ದಾರೆ, ಯಾವ ಕಂಪನಿ ಎಷ್ಟು ಅಮೌಂಟು ಯಾವ ಪಾರ್ಟಿಗೆ ಕೊಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಬಂದು ಈಚೆ ಬಿಡಬೇಕು ಅಂತ ಕೋರ್ಟ್ ಅವ್ರು ಹೇಳಿದ್ದಾರೆ. SBI ಅವರು ಏನು ಹೇಳಿದ್ದಾರೆ ಅಂದ್ರೆ ಇದು ಬಂದು ದೊಡ್ಡ ಪ್ರಾಸೆಸ್, ಇದು ಲಾಂಗ್ ಪ್ರಾಸೆಸ್ ಆಗುತ್ತೆ. ಡೇಟಾಸ್ ಎಲ್ಲ ಮುಂದೆ ಇರೋ ಡೇಟಾಸ್ನಿಂದ ಎತ್ಕೋಬೇಕಂದ್ರೆ ಇದು ಲಾಂಗ್ ಪ್ರಾಸೆಸ್ ಹಿಡಿಯುತ್ತೆ. ಸೊ ನಮಗೆ 4 months ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಎಲೆಕ್ಷನ್ಸ್ ಇನ್ನು 1 month 2 month ಆ ಗ್ಯಾಪಲ್ಲಿ ಇದೆ. ಅವಾಗ ನೀವು 4 months ಎತ್ಕೊಂಡ್ರೆ ಎಲೆಕ್ಷನ್ಸ್ ಎಲ್ಲ ಮುಗ್ದೋಗುತ್ತೆ. ಅದಕ್ಕೆ ಮುಂದೆನೇ ಈ ಡೀಟೇಲ್ಸ್ ಎಲ್ಲ ನಾವು ಈಚೆ ಬಿಡಬೇಕು. ಸೊ ನೀವು ಇನ್ಫಾರ್ಮೇಶನ್ ಕೊಡಲೇಬೇಕು. ಸೊ ನೀವು ಕೈಯಲ್ಲೇನು ಈ ಡೇಟಾಸ್ನೆಲ್ಲ ಬರಿತಾ ಇಲ್ಲ, ಇದೆಲ್ಲ ಸಿಸ್ಟಮ್ ಅಲ್ಲಿ ಸೇವ್ ಆಗಿರುತ್ತೆ. ಈ ಡೇಟಾಸ್ನ ನಮಗೆ 4 months ಎಲ್ಲ ತಗೋಬೇಡಿ, ಇವಾಗಲೇ ನಮಗೆ ಬೇಕು, ಎಲೆಕ್ಷನ್ಸ್ ಮುಂದೆನೇ ಈ ಡೇಟಾಸ್ ಎಲ್ಲ ನಮಗೆ ಬೇಕು ಅಂತ ಕೇಳಿದಾಗ SBI ಕಡೆಯಿಂದ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಇಷ್ಟು ಕಂಪನೀಸ್ ಇಷ್ಟು ಕೊಟ್ಟಿದೆ ಅಮೌಂಟು, ಮತ್ತೆ ಇನ್ನೊಂದ್ ಕಡೆ ಈ ಪಾರ್ಟೀಸು ಇಷ್ಟು ಹಣ ತಗೊಂಡಿದ್ದಾರೆ ಅನ್ನೋದನ್ನ ಮಾತ್ರನೇ ಡೀಟೇಲ್ಸ್ ಕೊಟ್ಟಿರೋದು, ಮ್ಯಾಚ್ ಮಾಡಿ ಕೊಟ್ಟಿಲ್ಲ. ಮತ್ತೆ ಅದನ್ನು ಕೋರ್ಟ್ ಅಲ್ಲಿ ಕೇಳಿದ್ದಾರೆ ಯಾವ ಕಂಪನಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಯಾವ ಪಾರ್ಟೀಸ್ಗೆ ಕೊಟ್ಟಿದ್ದಾರೆ ಅಂತ ಫುಲ್ ಕ್ಲಿಯರ್ ಡೀಟೇಲ್ ಕೊಡಿ ಅಂತ ಕೇಳಿದಾಗ ಅದಕ್ಕೂ ನಮ್ಗೆ ಲೇಟ್ ಆಗುತ್ತೆ. ಇದು ಯಾವ್ದು ಯಾವ ಕಡೆ ಇದೆ ಅನ್ನೋದನ್ನ ಸ್ವಲ್ಪ ಲೇಟ್ ಆಗುತ್ತೆ, ಅದ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ SBI ಅವರು. ಯಾರು ಟಾಪ್ 3 ಅಲ್ಲಿದ್ದಾರೆ, ಐ ಮೀನ್ ಜಾಸ್ತಿ ಡೊನೇಷನ್ ಯಾರು ತೆಗ್ದಿದ್ದಾರೆ ಟಾಪ್ 3 ಅಲ್ಲಿರೋ ಪಾರ್ಟೀಸ್ನ ನಾವು ನೋಡೋಣ. ಸೊ ಥರ್ಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಯಾರು ಅನ್ಕೊಂತಿದ್ದೀರಾ ಕಮೆಂಟ್ ಅಲ್ಲಿ ಹೇಳಿ, ಅದಕ್ಕೆ ಮುಂದೆ ನನ್ನ ವಿಡಿಯೋ ನೋಡಿ. ಸೊ ಥರ್ಡ್ ಪ್ಲೇಸ್ ಅಲ್ಲಿ ಕಾಂಗ್ರೆಸ್ ಇದೆ. ಎಷ್ಟು ಡೊನೇಷನ್ ಈ ಸ್ಕೀಮ್ ಮೂಲಕ ಎಷ್ಟು ಡೊನೇಷನ್ ತೆಗ್ದಿದ್ದಾರೆ ಅಂದ್ರೆ 1421 crore ಡೊನೇಟ್ ತಗೊಂಡಿದ್ದಾರೆ. ಮತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಇದ್ದಾರೆ. ಅವ್ರು ಎಷ್ಟು ಇಸ್ಕೊಂಡಿದ್ದಾರೆ ಅಂದ್ರೆ 1609 crores ಹಣ ತಗೊಂಡಿದ್ದಾರೆ. ಮತ್ತೆ ಟಾಪ್ ಪ್ಲೇಸ್ ಅಲ್ಲಿ ಆಲ್ಮೋಸ್ಟ್ ಎಲ್ರು ಗೆಸ್ ಮಾಡಿರ್ತೀರಾ, ಬಿಜೆಪಿ ಅವರು ಎಷ್ಟು ತಗೊಂಡಿದ್ದಾರೆ ಅಂದ್ರೆ 6060 crore ಡೊನೇಷನ್ ಮಾತ್ರ, ಕಂಪನಿ ಕಡೆ ಡೊನೇಷನ್ ಮಾತ್ರ 6060 crore ಹಣ ತಗೊಂಡಿದ್ದಾರೆ BJP ಅವರು. ಸೊ ಇಷ್ಟು ಅಮೌಂಟ್ ಬಂದು ಕಂಪನೀಸು ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ BJP ಅವ್ರಿಗೆ, ಇಷ್ಟು ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಾವು ಟಾಪ್ 3 ಲಿಸ್ಟ್ ನೋಡಿದ್ವಿ. ಈ ಸ್ಕೀಮ್ ಏಂತಕ್ಕೆ ಮತ್ತೆ ಅದ್ರ ಅಪ್ಡೇಟ್ ಏನು ಅಂತ ನೋಡಿದ್ರಿ. ಸೊ ಇದ್ರಲ್ಲಿ ಒಂದು ಪ್ಯಾಟರ್ನ್ ಇದೆ ಅಂತ ನಾನು ನಿಮ್ಗೆ ಹೇಳಿರ್ತೀನಿ. ಆ ಪ್ಯಾಟರ್ನ್ ಏನು? ಸೊ ಕಂಪನೀಸ್ ಇವಾಗ ಟಾಪ್ 30 ಕಂಪನೀಸ್ ಎತ್ಕೊಂಡ್ರಂದ್ರೆ ಅದರಲ್ಲಿ ಟಾಪ್ 14 ಕಂಪನೀಸ್ ಹೇಗೆ ಈ ಡೊನೇಷನ್ ಕೊಟ್ಟಿದ್ದಾರೆ ಅಂದ್ರೆ, ಇವಾಗ ಒಂದ್ ಎಕ್ಸಾಂಪಲ್ ಒಂದ್ ಕಂಪನಿ ಎತ್ಕೊಳ್ಳಿ, ಆ ಕಂಪನಿಗೆ RD ರೈಡ್ ಹೋದ್ಮೇಲೆ
5 ಡೇಸ್ ಆದಮೇಲೆ ಈ ಸ್ಕೀಮ್ನ ತಗೊಂಡಿದ್ದಾರೆ. ಐ ಮೀನ್ ಡೊನೇಟ್ ಮಾಡ್ತೀರಿ ಅಂತ ಈ ಎಲೆಕ್ಟ್ರಿಕಲ್ ಬಾಂಡ್ನ ತಗೊಂಡಿದ್ದಾರೆ. ಆ ಥರ ಈ ಪ್ಯಾಟರ್ನ್ ಬಂದು 14 ಕಂಪನೀಸ್ಗೆ ಮ್ಯಾಚ್ ಆಗಿದೆ. 14 ಕಂಪನೀಸ್ ಬಂದು ಈ ಪ್ಯಾಟರ್ನ್ನ ಫಾಲೋ ಮಾಡಿದ್ದಾರೆ. ಗೌರ್ಮೆಂಟ್ ಅವರು ರೈಡ್ ಮಾಡ್ತಾರೆ, 5 ದಿವಸ ಆದಮೇಲೆ ಈ ಸ್ಕೀಮ್ನ ತಗೊಂಡು ಡೊನೇಟ್ ಮಾಡ್ತಾರೆ. ಸೊ ಇದ್ರ ಹಿಂದೆ ಏನಾದರೂ ಇರ್ಬೋದಾ? ನೀವೇನು ಅನ್ಕೊಂತಿದ್ದೀರಾ? ಇದ್ರ ಹಿಂದೆ ಇದಿರ್ಬೋದು ಅಂತ ಅನ್ಕೊಂತಿದ್ದೀರಾ? ಸೊ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಆ್ಯಂಡ್ ಲೈಕ್ ಮಾಡಿ.